ಅಬ್ಬಬ್ಬಾ, ಈ ದೃಶ್ಯ ಕಾವ್ಯವನ್ನೊಮ್ಮೆ ನೋಡಿ. ನಿಮಗೆ ನೋಡಿದ ತಕ್ಷಣ ಇದು ಯಾವ್ದೋ ಶೋರೂಮ್ ಇರಬಹುದು ಅನ್ಸುತ್ತೆ, ಅಥವಾ ಪಾರ್ಕಿಂಗ್ ಲಾಟ್ ಇರಬೇಕು ಅನ್ಸುತ್ತೆ, ಇಲ್ಲ ಅಂದ್ರೆ ಲಾಂಗ್ ಟ್ರಿಪ್ ಹೋಗೋಕೆ ರೆಡಿ ಆಗಿರೋ ಬೈಕ್ಗಳು ಅಂತ ಊಹೆ ಮಾಡಿರ್ತೀರಿ. ಆದರೆ ಅಸಲಿಯತ್ತು ಬೇರೆಯದ್ದೇ ಇದೆ. ಇದು ನೀವು ಅನ್ಕೊಂಡಂಗೆ ಶೋರೂಮ್ ಅಲ್ಲ, ಪಾರ್ಕಿಂಗ್ ಲಾಟ್ ಕೂಡ ಅಲ್ಲ, ಲಾಂಗ್ ಟ್ರಿಪ್ ಹೋಗೋಕೆ ಸಿದ್ಧವಾಗಿರೋ ಬೈಕ್ಗಳಂತೂ ಅಲ್ಲವೇ ಅಲ್ಲ. ಇವೆಲ್ಲ ಕದ್ದಿರೋ ಮಾಲು ಅಂದ್ರೆ ಶಾಕ್ ಆಗೋದಿಲ್ವಾ? ಆಗ್ಲೇಬೇಕಲ್ವಾ? ಇದೇ ನಿಜ. ನೋಡ್ರಿ, ಒಂದೊಂದು ಬೈಕ್ಗಳು ಆಗ್ತಾನೆ ಶೋರೂಮ್ ನಿಂದ ರೋಡ್ಗೆ ಎಂಟ್ರಿ ಕೊಟ್ಟಂಗಿವೆ. ಕಣ್ಣಿಗೆ ಫಳ ಫಳ ಅಂತ ಹೊಳಿತಿವೆ. ಫ್ರಂಟ್ ಲೈನ್ ನಲ್ಲಿ ಬುಲೆಟ್ ಬೈಕ್ಗಳಿದ್ರೆ, ಸೆಕೆಂಡ್ ಲೈನ್ ನಲ್ಲಿ ಸುಜುಕಿ ಆಕ್ಸಿಸ್ ಗಾಡಿಗಳಿವೆ. ಕಳ್ಳರ ಹಾಟ್ ಫೇವರೇಟ್ ಪಲ್ಸರ್ ಬೈಕ್ಗಳು ಕೂಡ ಸಾಲಾಗಿ ನಿಂತಿವೆ. ಜೀವನದಲ್ಲಿ ದುಡಿದು ಸ್ವಂತ ದುಡ್ಡಲ್ಲಿ ಬೈಕ್ ತಗೋಬೇಕು ಅನ್ನೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಕಂಡಿದ್ದ ಕನಸುಗಳೆಲ್ಲ ಇಲ್ಲಿ ಮೂಲೆ ಗುಂಪಾಗಿವೆ. ಸಂಗಾತಿಗಿಂತ ಹೆಚ್ಚಾಗಿ ಪ್ರೀತಿಸೋ ಬೈಕನ್ನ ಯಾವನೋ ಒಬ್ಬ ಜಸ್ಟ್ 60 ಸೆಕೆಂಡ್ ನಲ್ಲಿ ಮಂಗಮಾಯ ಮಾಡಿಬಿಡ್ತಾನೆ ಅಂದ್ರೆ ಎಂಥವರಿಗೂ ನೋವು ಆಗೇ ಆಗುತ್ತೆ. ಈ ಫೋಟೋದಲ್ಲಿರೋ ನನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಈ ಸ್ಟೋರಿಯ ರಿಯಲ್ ವಿಲನ್ ಇವನೇ. ಹೆಸರು ಡಿ ಪ್ರಸಾದ್ ಬಾಬು ಅಲಿಯಾಸ್ ಪ್ರಸಾದ್ ಅಂತ. ಏಜ್ ಜಸ್ಟ್ 32 ಇಯರ್ಸ್ ಅಷ್ಟೇ. ಆದ್ರೆ ಮಾಡಿರೋ ಕಂತ್ರಿ ಕೆಲಸ ಎಂತದ್ದು ಅಂದ್ರೆ, ಇವನೇನಾದ್ರೂ ನಿಮ್ಮ ಕೈಗೆ ಸಿಕ್ಕಿದ್ರೆ ಸಿಕ್ಕಿ ನುಂಡೆ ಮಾಡಿಬಿಡ್ತೀರಿ. ಹೀಗೆ ಸಾಲು ಸಾಲಾಗಿ ನಿಂತಿರೋ ಬೈಕ್ ಗಳನ್ನ ಬಿಸಿಲಿಗೆ ವಾಟರ್ ಮೆಲನ್ ತಿಂದಂಗೆ, ಕೂಲ್ ಡ್ರಿಂಕ್ಸ್ ಕುಡಿದಂಗೆ ಪ್ರಸಾದ್ ಬಾಬು ಅಲಿಯಾಸ್ ಪ್ರಸಾದ್ ಎಗರಿಸಿದ್ದಾನೆ. ಈ ಖದೀಮ ಒಂದೆರಡು ಬೈಕ್ ಗಳನ್ನ ಕದ್ದಿಲ್ಲ, ಬರೋಬ್ಬರಿ 100 ಬೈಕ್ ಗಳನ್ನ ಕದ್ದಿದ್ದಾನೆ. ಮೊನ್ನೆ ಪಾಕಿಸ್ತಾನದ ವಿರುದ್ಧ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಿದಂಗೆ, ಸ್ಯಾಂಡಲ್ವುಡ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸೆಂಚುರಿ ಸ್ಟಾರ್ ಆದಂಗೆ ಇವನು ಕೂಡ ಸೆಂಚುರಿ ಬಾರಿಸಿದ್ದಾನೆ. ಆದರೆ ಸ್ಟಾರ್ ಆಗಿಲ್ಲ, ಪೊಲೀಸರ ಕೈಗೆ ಸಿಕ್ಕಿ ಬಿದ್ದು ಜೈ ಸ್ಟಾರ್ ಆಗಿದ್ದಾನೆ. ಇವನು 100 ಬೈಕ್ ಗಳನ್ನ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅಭ್ಯಾಸ ಮಾಡ್ತಿದ್ದ. ಈತ ಖಾಕಿ ಬೆಲೆಗೆ ಬಿದ್ದಿದ್ದಾದ್ರೂ ಹೇಗೆ, ಇಷ್ಟೊಂದು ಬೈಕ್ ಗಳನ್ನ ಕದ್ದಿದ್ದಾದ್ರೂ ಯಾಕೆ, ತನ್ನ ಕೈ ಚಳಕವನ್ನ ಹೇಗೆ ತೋರಿಸಿದ್ದ ಅನ್ನೋ ಕ್ಯೂರಿಯಾಸಿಟಿ ಬಂತ. ಹಾಗಾದ್ರೆ ಈತನ ಜಾತಕವನ್ನ ಇಂಚಿಂಚಾಗಿ ಬಿಚ್ಚಿಡ್ತೀವಿ ನೋಡಿ. ಡಿ ಪ್ರಸಾದ್ ಬಾಬು ಅಲಿಯಾಸ್ ಪ್ರಸಾದ್ ಮೂಲತಃ ಆಂಧ್ರ ಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯ ಗೋವರ್ಧನಗಿರಿ ಗ್ರಾಮದವನು. ಈಸಿಯಾಗಿ ಹಣ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು, ಲೈಫ್ ನ ಬಿಂದಾಸ್ ಆಗಿ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ. ದುಡಿಯೋಕೆ ಹೋದ್ರೆ ತಿಂಗಳ ಸಂಬಳಕ್ಕೆ ಕಾಯ್ಬೇಕು, ಅದೇ ಬೈಕ್ ಎಗರಿಸಿದ್ರೆ ಎಣಿಸಿದಷ್ಟು ದುಡ್ಡು ಅಂತ ಕೂದಲಿಲ್ಲದ ಬುರುಡೆಯಲ್ಲಿ ತುಂಬಿಕೊಂಡಿದ್ದ. ಆಂಧ್ರದಿಂದ ಸಂಜೆ ಬಸ್ ನಲ್ಲಿ ಬೆಂಗಳೂರಿಗೆ ಬಂದು ಬಿಡ್ತಿದ್ದ. ಕೃಷ್ಣರಾಜಪುರ, ಟಿನ್ ಫ್ಯಾಕ್ಟರಿ, ಮಹದೇವಪುರ, ರಾಮಮೂರ್ತಿ ನಗರ, ಆವಲಹಳ್ಳಿ, ಇಂದಿರಾನಗರ ಹೀಗೆ ಜನಸಂದಣಿ ಜಾಸ್ತಿ ಇರೋ ಜಾಗಗಳಲ್ಲಿ ಓಡಾಡ್ತಿದ್ದ. ಇವನ ಕಣ್ಣಿಗೆ ಕಾಸ್ಟ್ಲಿ ಬೈಕ್ಗಳು, ಅದರಲ್ಲೂ ಸೂಪರ್ ಆಗಿರ್ಬೇಕು. ಡ್ಯಾಮೇಜ್ ಆಗಿರೋದು ಈತನ ಕಣ್ಣಿಗೆ ಬಿದ್ರೆ ಆ ಬೈಕ್ ಮಾಲೀಕ ಅದೃಷ್ಟ ಮಾಡಿದ್ದ ಅಂತಾನೆ ಅರ್ಥ. ದುಬಾರಿ ಬೈಕ್ ಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಈ ಕಿತ್ತೋದ್ ಖದೀಮ ಕಣ್ಣಿಗೆ ಕೂಲಿಂಗ್ ಗ್ಲಾಸು, ಜೀನ್ಸ್ ಪ್ಯಾಂಟ್ ಹಾಕೊಂಡು ಗಲ್ಲಿಗೆ ನುಗ್ಗಿದ ಅಂದ್ರೆ ಬೈಕ್ ನಲ್ಲೇ ರಿಟರ್ನ್ ಆಗ್ತಿದ್ದ. ಮನೆ ಮುಂದೆ ನಿಂತಿರೋ ಬೈಕ್ ಗಳನ್ನ ಸೆಲ್ಫ್ ಸ್ಟಾರ್ಟ್ ಮಾಡಿದಷ್ಟು ಸುಲಭವಾಗಿ ಕದ್ದು ಬಿಡ್ತಿದ್ದ. ಕದ್ದ ಮೇಲೆ ಬಂದ ದಿನವೇ ಕದ್ದಿರೋ ಬೈಕ್ ನಲ್ಲಿ ಆಂಧ್ರದ ದಾರಿ ಹಿಡಿತಿದ್ದ. ಜಸ್ಟ್ 60 ಸೆಕೆಂಡ್ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಬೈಕ್ ಗಳನ್ನ ಅಭ್ಯಾಸ ಮಾಡ್ತಿದ್ದ. ಅದ್ ಹೇಗೆ ಅಂತೀರಾ? ಈ ವಿಡಿಯೋ ನೋಡಿ. ಅಲ್ಲಲ್ಲೇ ನೋಡಿದ್ರಲ್ಲ, ಇವನು ಎಂಥ ಖತರ್ನಾಕ್ ಕಿಲಾಡಿ ಅಂತ. ಸ್ಕ್ರೂ ಡ್ರೈವರ್ ನಿಂದ ಬೈಕ್ ನ ಲಾಕ್ ಓಪನ್ ಮಾಡ್ತಿದ್ದ. ಹೆಡ್ಲೈಟ್ ಒಳಗಿರೋ 2 ವೈರ್ ಗಳನ್ನ ಜೋಡಿಸಿ ಸ್ಟಾರ್ಟ್ ಮಾಡಿ ಕದ್ದು ಪರಾರಿ ಆಗ್ತಿದ್ದ. ಹೀಗೆ ತನ್ನ ಕೈ ಚಳಕ ತೋರಿಸಿ ಕದ್ದಿರೋ ಬೈಕ್ ಗಳೆಷ್ಟು ಗೊತ್ತಾ? 100 ಬೈಕ್ಗಳು, ಬರೋಬ್ಬರಿ 100 ಬೈಕ್ಗಳು. 20 ರಾಯಲ್ ಎನ್ಫೀಲ್ಡ್, 40 ಪಲ್ಸರ್, 30 ಆಕ್ಸೆಸ್ ಸೇರಿದಂತೆ ಇನ್ನೂ 10 ಡಿಫರೆಂಟ್ ಬೈಕ್ ಗಳನ್ನ ಕದ್ದಿದ್ದಾನೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬೈಕ್ ಗಳನ್ನ ಕದ್ದು ಆಂಧ್ರ ಪ್ರದೇಶದ ಚಿತ್ತೂರು, ಬಂಗಾರುಪಾಳ್ಯಂ, ಪಲಮನೇರು ಸೇರಿದಂತೆ ಹಲವೆಡೆ ಕೇವಲ 15 ರಿಂದ 25 ಸಾವಿರಕ್ಕೆ ಸೇಲ್ ಮಾಡ್ತಿದ್ದ. ಬೈಕ್ ಮಾರಿ ಬಂದ ದುಡ್ಡಲ್ಲಿ ತಿಂದು ತೇಗಿ ಮಜಾ ಉಡಾಯಿಸ್ತಿದ್ದ. ಕಳ್ಳತನ ಮಾಡಿರ್ತಕ್ಕಂತಹ ವಾಹನಗಳಲ್ಲಿ ಮುಖ್ಯವಾಗಿ ಬುಲೆಟ್ ಮೋಟರ್ ಸೈಕಲ್ಗಳು 24, ಆಕ್ಸಿಸ್ 36, ಪಲ್ಸರ್ ಸುಮಾರು 18 ಮತ್ತು ಇತರ ಬೇರೆ ಬೇರೆ ಕಂಪನಿಗಳ ಮೋಟರ್ ಸೈಕಲ್ಗಳು ಇದರಲ್ಲಿ ಶಾಮೀಲಾಗಿದ್ದಾವೆ. ಇದರಿಂದ ಕೆಆರ್ಪುರ ಪೊಲೀಸ್ ಠಾಣೆಯದ್ದೇ ಸುಮಾರು 23 ವಾಹನ ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಂತರ ರಾಮಮೂರ್ತಿ ನಗರದ 2 ದ್ವಿಚಕ್ರ ವಾಹನಗಳು, ಆವಲಹಳ್ಳಿದು, ಕೋಲಾರ ಟೌನ್, ಅದೇ ರೀತಿಯಲ್ಲಿ ತಿರುಪತಿ ಮತ್ತು ರೇಣಗುಂಟ, ರಾಯಚೂಟಿ, ಈ ರೀತಿ ಮತ್ಯಾಲಪಲ್ಲಿ, ನವಾಬ್ಪೇಟ್, ಅಲಿಪಿರಿ, ಈ ರೀತಿ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಕಡೆಗಳಲ್ಲಿ ಈ ವಾಹನಗಳು ಏನು ಕಳ್ಳತನ ಆಗಿತ್ತು ಅವುಗಳೆಲ್ಲವೂ ಕೂಡ ಈಗ ಪೊಲೀಸರ ಪತ್ತೆಯಾಗಿ ಅವರು ಈಗ
ಅವುಗಳನ್ನೆಲ್ಲವನ್ನು ರಿಕವರಿ ಮಾಡಿದ್ದಾರೆ. ಬೈಕ್ ಕಳ್ಳತನ ಮಾಡೋದ್ರಲ್ಲಿ PhD ಮಾಡಿರೋ ತರ ಇವನು ಬೈಕ್ಗಳನ್ನ ಎಗರಿಸ್ತಿದ್ದ. ಈತ ಪೊಲೀಸರ ಕೈಗೆ ತಗಲಾಕೊಂಡು ತಾಯಿತ ಕಟ್ಟಿಸಿಕೊಂಡಿದ್ದೇ ಒಂದು ರೋಚಕ ಕತೆ. ಬೆಂಗಳೂರಿನ ಕೃಷ್ಣರಾಜಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಸಾದ್ ಬಾಬು ಅಲಿಯಾಸ್ ಪ್ರಸಾದ್ ಬಜಾಜ್ ಪಲ್ಸರ್ ಬೈಕ್ಗಳನ್ನ ಕಳವು ಮಾಡಿದ್ದ. ಕೃಷ್ಣರಾಜಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಹೆಚ್ಚು ಬೈಕ್ಗಳು ಕಳವಾಗ್ತಿರೋದು ಬೆಳಕಿಗೆ ಬಂದಿತ್ತು. KR-ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಮನೆ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನವನ್ನು ಯಾರೋ ಕಳ್ಳರು ದ್ವಿಚಕ್ರ ವಾಹನವನ್ನು ಕದ್ಕೊಂಡು ಹೋಗಿರ್ತಾರೆ. ಅದರಂತೆ ಅವರು 10ನೇ ತಾರೀಕು ಈ ದೂರನ್ನು ದಾಖಲಿಸಿರ್ತಾರೆ KR-ಪುರ ಪೊಲೀಸ್ ಠಾಣೆಯಲ್ಲಿ. ಹಾಗೆ ದಾಖಲಿಸಿಕೊಂಡ ಈ ದೂರಿನ ಅನ್ವಯ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 6ನೇ ತಾರೀಕು ಫೆಬ್ರವರಿ ಈ ಹೊಸಕೋಟೆ ಟೋಲ್ ಬಳಿ, ಆವಲಹಳ್ಳಿ ನಂತರ ಹೊಸಕೋಟೆ ಟೋಲ್ ಬಳಿ ಓರ್ವ ವ್ಯಕ್ತಿಯನ್ನು ಈ ಕಳವಾಗಿದ್ದ ವಾಹನದ ಜೊತೆಗೆ ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಬೈಕ್ ಮಾಲೀಕರಿಂದ ದೂರುಗಳ ಸರಮಾಲೆ ಕೂಡ ಬರ್ತಿದ್ವು. ಹೇಗಾದ್ರೂ ಮಾಡಿ ಈ ಬೈಕ್ ಕದ್ದಿರೋ ಖದೀಮನ ಹೆಡೆಮುರಿ ಕಟ್ಟಬೇಕು ಅಂತ ಪೊಲೀಸರು ಫೀಲ್ಡಿಗಿಳಿದಿದ್ರು. ಇನ್ಸ್ಪೆಕ್ಟರ್ ರಾಮಮೂರ್ತಿ ನೇತೃತ್ವದಲ್ಲಿ ಒಂದು ತಂಡ ರೆಡಿ ಆಯ್ತು. PSI ಪ್ರದೀಪ್ ಗೌಡ, ಮಹೇಶ್, ಸಿಬ್ಬಂದಿಗಳಾದ ಧನಂಜಯ್, ವೆಂಕಟೇಶ್, ಶ್ರೀಧರ್, ಕುಮಾರ್, ಲಕ್ಷ್ಮಣ್ ರಾಥೋಡ್, ಬಾಲಾಜಿ, ಶಿವಕುಮಾರ್, ಪ್ರದೀಪ್, ಹನುಮಂತ್ ನಾಯಕ್, ಜಯಣ್ಣ, ಶಿಹಾಸ್ ಹಾಗೂ ಮಂಜುಳಾ ಸೇರಿ ಈತನಿಗಾಗಿ ಬಲೆ ಬೀಸಿ ಕಾದು ಕೂತಿದ್ರು. ನೂರು ಬೈಕ್ ಕದ್ದು ತಾನೇನೋ ಘನಂದಾರಿ ಕೆಲಸ ಮಾಡಿದ್ದೀನಿ ಅನ್ನೋ ರೀತಿ ಪ್ರಸಾದ್ ಬಾಬು ವಾಟ್ಸ್ಆಪ್ DPಯಲ್ಲಿ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದ. ತಾಕತ್ತಿದ್ರೆ ನನ್ನ ಹಿಡೀರಿ ಅಂತ DP ಕೂಡ ಹಾಕಿಕೊಂಡಿದ್ದ. ಗಾದೆ ಮಾತೆ ಇದೆಯಲ್ವಾ, ಕಳ್ಳ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅಂತ. ಇದೇ ರೀತಿ ಕೃಷ್ಣರಾಜಪುರ ಪೊಲೀಸರು ಬೀಸಿದ ಬಲೆಗೆ ಈ ಮಿಕಾ ಈಸಿಯಾಗಿ ತಗಲಾಕೊಂಡಿತ್ತು. ಬೈಕ್ ನಲ್ಲಿ ಓಡಾಡ್ತಿದ್ದ ಪ್ರಸಾದ್ನನ್ನ ಪೊಲೀಸರು ಏರೋಪ್ಲೇನ್ ಹತ್ತಿಸಿದ್ರು. ಆಗ ಬಾಯಿ ಬಿಟ್ಟಿದ್ದ ನೋಡಿ 100 ಬೈಕ್ಗಳನ್ನ ಕದ್ದಿರೋ ವಿಚಾರವನ್ನ. 100 ಬೈಕ್ಗಳ ಜಾಡು ಹಿಡಿದ ಹೊರಟ ಪೊಲೀಸರಿಗೆ ಸಿಕ್ಕಿದ್ದೆ ನೋಡಿ ಈ ದೃಶ್ಯ ಕಾವ್ಯ. KR-ಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರು ನಗರ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಓರ್ವ ಅಂತಾರಾಜ್ಯ ವಾಹನ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಬೇರೆ ಬೇರೆ ಕಂಪನಿಗಳ ಒಟ್ಟು 100 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 1,45,00,000 ಆಗಿದೆ. ಬಹುಶಃ ಇದುವರೆಗಿನ ಬೆಂಗಳೂರು ನಗರದ ರಿಕವರಿಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ವಾಹನಗಳ ರಿಕವರಿ ಅಂತ ನಾನು ಭಾವಿಸ್ತೇನೆ. ಈ ಖದೀಮನಿಂದ ವಶಪಡಿಸಿಕೊಂಡ ಬೈಕ್ಗಳ ಅಂದಾಜು ಮೊತ್ತ 1,42,00,000 ರೂಪಾಯಿ. ಯಾರದ್ದೋ ಬೈಕು ಎಲ್ಲಮ್ಮನ ಜಾತ್ರೆ ಮಾಡ್ತಿದ್ದ ಪ್ರಸಾದ್ ಬಾಬು ಅಲಿಯಾಸ್ ಪ್ರಸಾದ್ನ ಪೊಲೀಸರು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಕೃಷ್ಣರಾಜಪುರ ಪೊಲೀಸರ ಕಾರ್ಯವನ್ನ ಉಪ ಪೊಲೀಸ್ ಆಯುಕ್ತ ಶಿವಕುಮಾರ್ ಗುಣಾರೆ, ಸಹಾಯಕ ಪೊಲೀಸ್ ಆಯುಕ್ತೆ ರೀನಾ ಸುವರ್ಣ ಶ್ಲಾಘಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.